ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಯೂಟ್ಯೂಬ್ ಚಾನಲ್. ನಾವಿವತ್ತು ಕುಂಬಳಕಾಯಿ ಹಲ್ವ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನೆನೆಸ್ತೀನಿ. ಒಂದು ಅರ್ಧ ಹೋಳು ಕುಂಬಳಕಾಯಿ ತೊಗೊಂಡು ನಾನು ಅದನ್ನು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ತೊಳೆದಿಟ್ಕೊಂಡಿದ್ದೀನಿ. ಈಗ ನಾನು ತುರ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಕುಂಬಳಕಾಯಿನ ಸಣ್ಣದಾಗಿ ತುಟ್ಕೊಂಡಿದ್ದೀನಿ, ಉದ್ರುದ್ರಾಗಿರುತ್ತೆ ಅಂತ. ಸ್ಟವ್ ಆನ್ ಮಾಡಿಕೊಂಡು ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ಬಾಣಲಿಗೆ ಒಂದು 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೀರೆಲ್ಲ ಚೆನ್ನಾಗಿ ಹಿಂಗಬೇಕು. ಬಾಣಲಿಯಲ್ಲಿ ಸ್ವಲ್ಪ ನೀರಿದೆ. ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ. ನಮ್ಮ ಭಾವರದ್ದು ಸೋಮವಾರ ಗೃಹ ಪ್ರವೇಶ ಇದೆ. ಎಲ್ಲ ನಾವು ಊರಿಗೆ ಇವತ್ತೇ ಹೋಗಿದ್ದು. ಎಲ್ಲರೂ ಇವತ್ತೇ ಬಂದಿದ್ದಾರೆ. ನಮ್ಮ ಅಕ್ಕ, ನಮ್ಮ ಮಕ್ಕಳು, ನಮ್ಮ ಭಾವವರೆಲ್ಲ ಊರಿಗೆ ಹೋಗಿದ್ದು. ನಮ್ಮ ಆಂಟಿಯರ ಮನೇಲಿ ಇದನ್ನು ರೆಸಿಪಿ ಟ್ರೈ ಮಾಡಿದ್ದು. ಈಗ ದ್ರಾಕ್ಷಿ ಗೋಡಂಬಿ ತೆಕ್ಕೊಂಡು ಈಗ ಅದೇ ತುಪ್ಪಕ್ಕೆ ನಾನು ತುರಿದಿಟ್ಟಿಟ್ಕೊಂಡಿರೋ ಕುಂಬಳಕಾಯಿನ ಈಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೀಟಾಗಿ ಒಂದು 10 ನಿಮಿಷ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಎಸೆಸ್ಗಿದ್ಬಿಡುತ್ತೆ. ಒಂದು 10 ನಿಮಿಷ ತುಪ್ಪದಲ್ಲೇ ನಾವು ಫ್ರೈ ಮಾಡ್ಕೋಬೇಕು, ಲೋ ಫ್ಲೇಮಲ್ಲಿ ಇಟ್ಕೊಂಡು. ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಈಗ ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಆಲ್ರೆಡಿ. ಈಗ ರೆಡಿಯಾಗಿದೆ. ಒಂದು 10 ನಿಮಿಷಗಳ ಕಾಲ ಇದು ಫ್ರೈ ಆಗಿದೆ. ಈಗ ನಾನು 1/4 ಕಪ್ಪಷ್ಟು ಶುಗರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಶುಗರ್ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಲ್ಕ್ ಆ್ಯಡ್ ಮಾಡಬೇಕು ಅಂತ ಏನಿಲ್ಲ. ನಾನು ಇದಕ್ಕೆ ಮಿಲ್ಕ್ ಆಪ್ಷನಲ್ಲು. ಮಿಲ್ಕ್ ಆ್ಯಡ್ ಮಾಡಲಿಲ್ಲ ಅಂದರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಯಾರು ಮಿಲ್ಕ್ ಹಾಕಿದ್ರೆ ತಿನ್ನಲ್ಲ. ನಾನು ಅದಕ್ಕೋಸ್ಕರ ಆ್ಯಡ್ ಮಾಡ್ಕೊಳ್ತಿಲ್ಲ. ಈಗ ಶುಗರು ನೀರೆಲ್ಲ ಬಿಟ್ಕೊಳ್ಳುತ್ತೆ. ಆ ನೀರೆಲ್ಲ ನೋಡ್ಬೋದು ನೀವು. ಇವಾಗ ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ. ಈ ನೀರೆಲ್ಲ ನೀಟಾಗಿ ಡ್ರೈ ಆಗಬೇಕು. ಅಲ್ಲೇವರೆಗೂ ನಾವು ಇದನ್ನು ಹಲ್ವಾನ ಫ್ರೈ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ಈ ಥರ ನಾವು ಅಂದ್ಕೊಳ್ತಿರ್ಬೇಕು, ಇಲ್ಲಾಂದರೆ ತಳ ಹಿಡ್ಬಿಡುತ್ತೆ. ದಪ್ಪ ತಳ ಪಾತ್ರೆ ಇಟ್ಟರೆ ತಳ ಹಿಡಿಯಲ್ಲ. ತುಂಬ ತೆಳ್ಳಂದಿಟ್ಟರೆ ತಳ ಹತ್ಬಿಡುತ್ತೆ. ನೀರೆಲ್ಲ ನೀಟಾಗಿ ಡ್ರೈ ಆಗಬೇಕು. ಸುತ್ತ ನೀವು ನೋಡ್ತಾ ಇರ್ಬೋದು, ಸುತ್ತ ಈಗ ಆಲ್ರೆಡಿ ನೀರೆಲ್ಲ ಡ್ರೈ ಆಗ್ತಾ ಇದೆ, ಕುದೀತಾ ಇದೆ. ಒಂದು 4ರಿಂದ 5 ಏಲಕ್ಕಿ ತೊಗೊಂಡು ನೀಟಾಗಿ ಜಜ್ಜಿಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೇನೊಂದು 5 ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿ ಬಂದಿದೆ. ತುಂಬ ಹೆಲ್ದಿಯಾಗೂ ಇರುತ್ತೆ. ಈ ಬೇಸಿಗೆಗಾಲ ಇದು ಹೀಟ್ ಅಲ್ವಾ, ಕುಂಬಳಕಾಯಿ ದೇಹಕ್ಕೆ ತಂಪಾದದ್ದು. ಈ ಥರ ನೀವು ಹೊಸ ಹೊಸ ರೆಸಿಪಿ ಏನಾದರೂ ಟ್ರೈ ಮಾಡ್ಕೊಂಡು ತಿಂತಾಯಿದ್ರೆ ದೇಹಕ್ಕೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ನೀವು ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು. ಈಗ ರೆಡಿಯಾಗಿದೆ. ಈಗ ನಾವು ಹುರಿದಿಟ್ಕೊಂಡಿದ್ವಲ್ಲ ದ್ರಾಕ್ಷಿ ಗೋಡಂಬಿ, ಈಗ ಆ್ಯಡ್ ಮಾಡಿಕೊಂಡು ಈಗ ಒಂದು 5 ನಿಮಿಷ ನಾವು ಫ್ರೈ ಮಾಡ್ಕೊಂಡು, ನೀವು ನೋಡ್ತಾ ಇರ್ಬೋದು ಸೈಡಲ್ಲೆಲ್ಲ ತುಪ್ಪ ಬಿಡ್ತಾ ಇದೆ. ನೀರೆಲ್ಲ ಡ್ರೈ ಆಗಿದ್ದಾವೆ. ಈಗ ನೀರೆಲ್ಲ ಡ್ರೈ ಆಗಿದೆ, ನೀವು ನೋಡ್ತಾ ಇರ್ಬೋದು. ಒಂದು 2 ನಿಮಿಷ ನಾನು ಸ್ಟವ್ ಆಫ್ ಮಾಡ್ಕೋತೀನಿ. ಇದು ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಮಾಡಿ. ಆದಷ್ಟು ಹೈ ಫ್ಲೇಮ್ ಇಟ್ಬಿಟ್ರೆ ಮತ್ತು ತಳ ಸೀದ್ಬಿಡುತ್ತೆ. ಇದನ್ನು ದಪ್ಪ ತಳ ಬಾಣಲಿ ಇಟ್ಟಿದ್ದೀನಲ್ಲ, ಅದಕ್ಕೋಸ್ಕರ ಆವಾಗಲೇ ನಾನು ಹೈ ಫ್ಲೇಮ್ ಇಟ್ಕೊಂಡಿದ್ದೆ. ಈಗ ನಾನು ಲೋ ಫ್ಲೇಮ್ ಮಾಡ್ಕೊಂಡಿದ್ದೀನಿ. ಈಗ ರೆಡಿ ಆಗಿದೆ. ನೀವು ನೋಡ್ಬೋದು ನೀರು ಇಲ್ಲವೇ ಇಲ್ಲ, ಎಲ್ಲ ನೀರು ಡ್ರೈ ಆಗಿದೆ. ಅಲ್ಲಿವರೆಗೂ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಬಾಯಲ್ಲಿಟ್ಟರೆ ಹಂಗೆ ಕರಗುತ್ತೆ, ಅಷ್ಟು ಟೇಸ್ಟಿಯಾಗಿ ಬಂದಿದೆ ಹಲ್ವಾ ಮಾತ್ರ. ರೆಡಿಯಾಗಿದೆ. ಫೈನಲ್ ಲುಕ್ ನೋಡ್ತಾ ಇರ್ಬೋದು ನೀವು ಯಾವ ಥರ ರೆಡಿಯಾಗಿದೆ ಅಂತ. ಈಗ ನಾನು ಒಂದು ಬೌಲಲ್ಲಿ ಶಿಫ್ಟ್ ಮಾಡಿದ್ದೀನಿ ಹಲ್ವಾನ.
ತುಂಬ ಟೇಸ್ಟಿಯಾಗಿ ಸೂಪರಾಗಿ ಬಂದಿದೆ. ನೀವು ಟ್ರೈ ಮಾಡಿ ನೋಡಿ. ನೀವು ನೋಡ್ತಾ ಇರ್ಬೋದು ಕಲರ್ ಯಾವ ರೀತಿ ಇದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ನಾವು ಕುಂಬಳಕಾಯಿ ಹಲ್ವ ಮಾಡೋದು ಅಂತ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಆಲ್.